ಇಂದಿನ ಉಪನ್ಯಾಸ ವಿಷಯ ರೋಗ ಪರೀಕ್ಷೆ ಹಾಗೂ ಚಿಕಿತ್ಸೆಯಲ್ಲಿ ನ್ಯೂಕ್ಲಿಯರ್ ಮೆಡಿಸಿನ್ನ ಪಾತ್ರ. ಡಾಕ್ಟರ್ ಮುರಳಿ ಆರ್ ನಾಡಿ ಇವರ ಪರಿಚಯ. ರೇಡಿಯೋ ನ್ಯೂಕ್ಲಿಯರ್ ಥೆರಪಿ ಅನ್ನೋ ಪದಗಳನ್ನು ಉಪಯೋಗಿಸಿದ್ರು. ಎಷ್ಟು ಜನ ಕೇಳಿದ್ದೀರಾ ಇಲ್ಲಿ ವಿಷಯ? ಈಗ ನಾವು ಆದ್ಯತೆಯಲ್ಲಿ ರೋಗ ನಿದಾನ, ರೋಗ ಡಯಾಗ್ನೋಸಿಸ್ ಅಂತ ಏನು ಹೇಳ್ತೀವಿ, ಸೊ ಬೇರೆ ಬೇರೆ ಹಂತಗಳಲ್ಲಿ ಸಾಗುತ್ತೆ. ಆಯುರ್ವೇದ ಆಗಲಿ, ಮಾಡರ್ನ್ ಮೆಡಿಸಿನ್ ಆಗಲಿ. ಮೊದಲನೇದಾಗಿ ಪೇಷಂಟ್ ಬರ್ತಾರೆ, ಅವ್ರಿಗೆ ನಾವು ಏನು ಚಿಹ್ನೆಗಳಿದೆ, ಏನು ಸಿಂಪ್ಟಮ್ಸ್ಗಳಿದೆ ಅದನ್ನು ಕೇಳ್ತೀವಿ. ಅದಾದಮೇಲೆ ಕ್ಲಿನಿಕಲ್ ಎಕ್ಸಾಮಿನೇಷನ್, ಅದರೊಳಗೆ 4 ಮೆಥಡ್ಸ್ ಇದೆ: ಇನ್ಸ್ಪೆಕ್ಷನ್, ಪ್ಯಾಲ್ಪೇಷನ್, ಪರ್ಕಷನ್ ಆ್ಯಂಡ್ ಆಸ್ಕಲ್ಟೇಷನ್ ಅಂತ. ನೋಡೋದು ಫಸ್ಟು, ಆಮೇಲೆ ಮುಟ್ಟು ನೋಡೋದು, ಆಮೇಲೆ ಕೇಳಿಸೋದು, ಏನಾದ್ರು ಶಬ್ದಗಳು, ಅನ್ಯೂಜುವಲ್ ಶಬ್ದಗಳು ಕೇಳಿಸುತ್ತಾ ಅಂತ. ಅದಾದಮೇಲೆ ಇನ್ಸ್ಪೆಕ್ಷನ್, ಪ್ಯಾಲ್ಪೇಷನ್, ಪರ್ಕಷನ್, ಸದ್ಯ ಹೀಗೆ ಟಕ್ ಟಕ್ ಅಂತ ಶಬ್ದ ಮಾಡಿ ಯಾವ ಥರ ಶಬ್ದ ಬರುತ್ತೆ ಅಂತ. ಈಗೆಲ್ಲ ಮರ್ತೋಗ್ಬಿಟ್ಟಿದೆ, ಡಾಕ್ಟರ್ಗಳಿಗೆ ಮರ್ತೋಗಿದೆ. ಯಾಕೆ ಅಂದರೆ ಎಲ್ರಿಗೂ ಗೊತ್ತು, ಈಗ ಪೇಷಂಟ್ಗಳೇ ಬ್ಲಡ್ ಟೆಸ್ಟು, ಸ್ಕ್ಯಾನು ಮಾಡ್ಕೊಂಡು ಬಂದ್ಬಿಡ್ತಾರೆ. ಸ್ಕ್ಯಾನ್ ಅಂದರೆ ಏನು? ಸೊ ಸ್ಕ್ಯಾನ್ ಅಂದರೆ ನಮ್ಮ ದೇಹದೊಳಗೆ ಏನಿದೆ ಅಂತ ನೋಡೋದು. ಯಾವುದೇ ಚಿಹ್ನೆ ಬರಬೇಕಾದ್ರೂ ಎಷ್ಟೋ ರೋಗಗಳಿಗೆ, ಕೆಲವಕ್ಕೆಲ್ಲ ಏನು ಒಳಗಡೆ ಸ್ಟ್ರಕ್ಚರಲಿ ಲೀಷನ್ಸ್ ಇರಬೇಕು ಅಥವಾ ಏನಾದರೂ ತೊಂದರೆ ಇರಬೇಕು ಅಂತ ಇಲ್ಲ. ಆದರೆ ಸುಮಾರಷ್ಟು ರೋಗಗಳಿಗೆ ಒಳಗಡೆ ಸ್ಟ್ರಕ್ಚರಲಿ ಏನಾದರೂ ಒಂದು ತೊಂದರೆ ಇರುತ್ತೆ. ದೇಹದಲ್ಲಿ ನಮಗೆ ಒಂದು 206 ಮೂಳೆಗಳಿದೆ. ಮೇಲಿಂದ ಕೆಳಗಡೆ ಟಾನ್ಸಿಲ್ಸ್ ಇದೆ, ಕಣ್ಣು, ಥೈರಾಯ್ಡ್ ಗ್ಲ್ಯಾಂಡ್ ಇದೆ, ಬೇರೆ ಬೇರೆ ಶ್ವಾಸನಾಳಗಳಿದೆ, ಹಾರ್ಟ್ ಇದೆ, ಸ್ಪ್ಲೀನ್, ಸ್ಟಮಕ್, ಇಂಟೆಸ್ಟೈನ್ಸ್, ಈ ಥರ ಎಲ್ಲ ಎಷ್ಟೋ ಆರ್ಗನ್ಸ್ ಇದೆ. ಮುಂಚೆ ನಮಗೆ ಸೌಕರ್ಯ ಇರಲಿಲ್ಲ. ಯಾವಾಗ ಹೆನ್ರಿ ಬೆಕ್ವೆರಲ್, ಈ ಹೆಸರು ಕೇಳಿರ್ಬೋದು ನೀವು, ಎಕ್ಸ್ರೇ ಹೆಂಗೆ ಕಂಡು ಹಿಡ್ದ 1897 ಆವಾಗ, ನೆಕ್ಸ್ಟ್ ಸ್ಲೈಡ್ ಕಾಣಿಸುತ್ತೆ, ಆದರೆ ಎಕ್ಸ್ರೇ ಕಾಣಿಸಲ್ಲ. ಆ ಎಕ್ಸ್ರೇಗೆ ಅವನು ಫಸ್ಟು ತನ್ನ ಕೈ ಆಟ ಹಿಡಿತಾನೆ, ಅದ್ರದ್ದು ಮೂಳೆಗಳು ಕಾಣಿಸುತ್ತೆ ಎಕ್ಸ್ರೇ ಫಿಲ್ಮಲ್ಲಿ. ಸೊ ಅವಾಗ ಏನಾಯಿತು, ಒಳಗಡೆ ಏನೋ ಇದೆ. ನಮ್ಮದು ಮಾಡರ್ನ್ ಮೆಡಿಸಿನ್ ತುಂಬ ರೆವಲ್ಯೂಷನೈಸ್ ಆಯಿತು ಸಾಕಷ್ಟು ಮಟ್ಟಿಗೆ, ಎಸ್ಪೆಷಲಿ ಆರ್ಥೋಪೆಡಿಕ್ಸ್ ಪ್ರಾಕ್ಟೀಸಲ್ಲಿ ಫ್ರ್ಯಾಕ್ಚರ್ಗಳು ನೋಡೋದಕ್ಕೆ, ಅಥವಾ ಇನ್ನೇನಾದರೂ ನೀರು ತುಂಬಿಕೊಂಡಿದೆಯಾ, ಗಾಳಿ ತುಂಬಿಕೊಂಡಿದೆಯಾ, ಆ ಥರ ಬೇರೆ ಬೇರೆ ತೊಂದರೆಗಳನ್ನು ನೋಡೋದಕ್ಕೆ ಎಕ್ಸ್ರೇಯಿಂದ ಬಹಳ ಪ್ರಯೋಜನ ಆಯಿತು. ಎಕ್ಸ್ರೇ ಕಂಡುಹಿಡಿದು ಸ್ವಲ್ಪ ದಿವಸದಲ್ಲೇ ಒಂದು ಆರ್ಟಿಫಿಷಿಯಲ್ ರೇಡಿಯೋ ಆಕ್ಟಿವಿಟಿ ಕಂಡುಹಿಡಿದ್ದು ಹೇಗೆ ಅಂದರೆ, ಯುರೇನಿಯಮ್ಮು, ರೇಡಿಯಮ್ಮು, ಪೊಲೋನಿಯಮ್, ಆ ಥರ ಸಾಲ್ಟ್ಗಳಿರುತ್ತೆ. ಅವುಗಳು ಒಂದು ಎಕ್ಸೈಟೆಡ್ ಸ್ಟೇಟಲ್ಲಿ ಇರುತ್ತೆ. ಆ ಎಕ್ಸೈಟೆಡ್ ಸ್ಟೇಟಿಂದ ಕಡಿಮೆ ಸ್ಟೇಟಿಗೆ ಬಂದಾಗ ಅದು ವಿಕಿರಣವನ್ನು ಹೊಮ್ಮಿಸುತ್ತೆ. ಆ ವಿಕಿರಣವನ್ನು ಬೇರೆ ಬೇರೆ ಥೆರಪಿಟಿಕ್ ಪರ್ಪಸಸ್ಗೆ ಫಸ್ಟ್ ಉಪಯೋಗಿಸಿದ್ರು. ಆಮೇಲೆ ಅದನ್ನು ಕೆಲವು ರೇಡಿಯೋ ನ್ಯೂಕ್ಲಿಯೈಡ್ಸ್ ಆಕ್ಸಿಡೆಂಟಲಿ ಡಿಸ್ಕವರ್ ಆದರು. ಅಯೋಡಿನ್ 131, ಫಾಸ್ಫರಸ್ 32, ಆ ಥರ ಬೇರೆ ಬೇರೆ ಐಸೋಟೋಪ್ಸು. ಅವುಗಳಲ್ಲಿ ಬೇರೆ ಬೇರೆ ಥರ, ಅಥವಾ ಹೈಯರ್ ಎನರ್ಜಿ ರೇಡಿಯೇಷನ್, ಆಲ್ಫಾ ರೇಸ್, ಬೀಟಾ ರೇಸ್ ಅಂತ ಎಲ್ಲ ಹೇಳ್ತೀವಿ. ಅವುಗಳನ್ನು ನಾವು ಡಯಾಗ್ನೋಸ್ಟಿಕ್ ಪರ್ಪಸ್ಸಿಗೆ ಅಥವಾ ಥೆರಪಿಟಿಕ್ ಪರ್ಪಸ್ಸಿಗೆ ಉಪಯೋಗಿಸುವಂಥ ಸೌಕರ್ಯ ವೈದ್ಯಕೀಯ ವಿಜ್ಞಾನಕ್ಕೆ ಸಿಕ್ತು. ಸೊ ಎಕ್ಸ್ರೇ ಕಂಡುಹಿಡಿದು ಸ್ವಲ್ಪ ದಿವಸಕ್ಕೇ ಆರ್ಟಿಫಿಷಿಯಲ್ ರೇಡಿಯೋ ಆಕ್ಟಿವಿಟಿ ಕಂಡುಹಿಡಿತು. ಅವಾಗಿಂದನೇ ನ್ಯೂಕ್ಲಿಯರ್ ಮೆಡಿಸಿನ್ ಅನ್ನೋ ಒಂದು ಸಬ್ಜೆಕ್ಟ್ ಸಹ ಅವೈಲಬಲ್ ಆಗಿದೆ. ವರ್ಲ್ಡ್ ವಾರ್ ಆಗೋ ಟೈಮಲ್ಲಿ ಸೈಕ್ಲೋಟ್ರಾನ್, ನ್ಯೂಕ್ಲಿಯರ್ ರಿಯಾಕ್ಟರ್, ಇವೆಲ್ಲ ಟೆಕ್ನಾಲಜಿ ಬಹಳ ಮುಂದುವರೆದಿದ್ದರಿಂದ ಬಹುತೇಕ ಎಲ್ಲ ಐಸೋಟೋಪ್ಗಳಿಗೂ ನಮಗೆ ಗೊತ್ತಿರ್ಬೋದು, ಬೇರೆ ಬೇರೆ ರೇಡಿಯೋ ಐಸೋಟೋಪ್ಸ್ ಇರುತ್ತೆ. ಅಯೋಡಿನ್, ಈಗ ಉಪ್ಪಿನಲ್ಲಿ ಅಯೋಡಿನ್ ಮಿಕ್ಸ್ ಮಾಡ್ತಾರೆ, ಎಲ್ರಿಗೂ ಗೊತ್ತು. ನ್ಯಾಚುರಲಿ ಅವೈಲಬಲ್ ಅಯೋಡಿನ್ 125 ಅಂತ, ಅಯೋಡಿನ್ 127 ಅಂತ. ಆ ಅಯೋಡಿನ್ 127 ಅಲ್ಲದೆ ಇನ್ನೂ 30 ಬಗೆಯ ವಿಕಿರಣಶೀಲ ಅಯೋಡಿನ್ ಐಸೋಟೋಪ್ಗಳು ಇರುತ್ತೆ. ಸೊ ಹೀಗೆ ಬೇರೆ ಬೇರೆ ಐಸೋಟೋಪ್, ಮೂಳೆಗಳೆಲ್ಲ ಕ್ಯಾಲ್ಸಿಯಮ್ಮು, ನೀರು, ಹೈಡ್ರೋಜನ್ ಇಸ್ ನೀರು, ಹೈಡ್ರೋಜನ್ ಆ್ಯಂಡ್ ಆಕ್ಸಿಜನ್ನು, ಫಾಸ್ಫರಸ್, ಹೀಗೆ ಎಲ್ಲ ಟ್ರೇಸ್ ಎಲಿಮೆಂಟ್ಸು, ಮೇಜರ್ ಎಲಿಮೆಂಟ್ಸ್ ಎಲ್ಲ ಇರುತ್ತೆ. ಇವೆಲ್ಲ ಎಲಿಮೆಂಟ್ಸ್ದು ಒಂದು ಐಸೋಟೋಪ್ ಫಾರ್ಮನ್ನು ನಾವು ಅಡ್ಮಿನಿಸ್ಟ್ರ್ ಮಾಡಿದ್ರೆ ದೇಹದಲ್ಲಿ ಆಯಾಯ ಪರ್ಟಿಕ್ಯುಲರ್ ಆರ್ಗನ್ಸಲ್ಲಿ ಅದು ಹೋಗಿ ಕಾನ್ಸಂಟ್ರೇಟ್ ಆಗುತ್ತೆ. ಅದನ್ನು ನಾವು ಐಸೋಟೋಪ್ಸನ್ನೇ ಡೈರೆಕ್ಟಾಗಿ ಅಡ್ಮಿನಿಸ್ಟ್ರ್ ಮಾಡ್ಬೋದು, ಅಥವಾ ಐಸೋಟೋಪ್ಸನ್ನು ಬೇರೆ ಬೇರೆ ಸಬ್ಸ್ಟೆನ್ಸ್ ಜೊತೆ ಮಿಕ್ಸ್ ಮಾಡಿ ಸಹ ಮಾಡ್ಬೋದು. ಸೊ ಪೇಷಂಟ್ ಒಂದು ಕಡೆ ನಿಂತಿರ್ತಾರೆ, ಎಕ್ಸ್ರೇನ ಹೊರಗಡೆಯಿಂದ ನಾವು ಪೇಷಂಟ್ ಮೂಲಕ ಪಾಸ್ ಮಾಡ್ತೀವಿ. ಅದು ದೇಹದಿಂದ ಪಾಸ್ ಆಗುವಾಗ ಬೇರೆ ಬೇರೆ ಸ್ಟ್ರಕ್ಚರ್ಸ್ ಬೇರೆ ಬೇರೆ ಲೆವೆಲ್ಗೆ ಅದು ಆ ಎಕ್ಸ್ರೇನ ತಡೆದೇ ಹಿಡಿಯುತ್ತೆ.
ಆ ತಡೆದಿಡೋ ಮ್ಯಾಪ್ ಅಟೆನ್ಯೂಯೇಷನ್ ಮ್ಯಾಪ್ ಅಂತ ಹೇಳ್ತೀವಿ ಅದನ್ನ ಡೆವಲಪ್ ಮಾಡಿದಾಗ ನಮಗೆ ಎಕ್ಸ್ರೇ ಡೆವಲಪ್ ಆಗುತ್ತೆ. ಈ ಎಕ್ಸ್ರೇ ಟ್ಯೂಬನ್ನು ಪೇಷಂಟ್ ಸುತ್ತ ಹಿಂಗೆ ಸುತ್ತೋಡಿಸ್ತಾರೆ. ಅದು ಸುತ್ತೋಡಿಸಿದಾಗ ಆ ಕಡೆ ಡಿಟೆಕ್ಟರ್ ಇರುತ್ತೆ. ಒಂದು ಸತಿ ಸುತ್ತೋಡಿಸಿದಾಗ ಬೇರೆ ಬೇರೆ ಆ್ಯಂಗಲಿಂದ ತೊಗೊಳುತ್ತೆ ಅದು. ಅದನ್ನು ಇಮೇಜಸ್ ಡೆವಲಪ್ ಮಾಡಿದಾಗ ಟೋಮೋಗ್ರಫಿ ಅಂತ ಬರುತ್ತೆ. ನೆಕ್ಸ್ಟ್ ಸ್ಲೈಡ್. ಸೊ ನ್ಯೂಕ್ಲಿಯರ್ ಮೆಡಿಸಿನಲ್ಲಿ ಏನಾಗುತ್ತೆ ಅಂದರೆ ಪೇಷಂಟೇ ರೇಡಿಯೇಷನ್ ಎಮಿಟ್ ಮಾಡ್ತಾ ಇರ್ತಾರೆ. ಬೇರೆ ಬೇರೆ ಆರ್ಗನ್ಸಿಗೆ ನಾವು ಬೇರೆ ಬೇರೆ ಆರ್ಗನ್ಸಿಗೆ ಬೇರೆ ಬೇರೆ ಥರ ರೇಡಿಯೋ ಐಸೋಟೋಪ್ಸ್ ಉಪಯೋಗಿಸ್ತೀವಿ. ರೇಡಿಯೋ ಐಸೋಟೋಪ್ಸಲ್ಲಿ ಬಹಳ ಸಾವಿರಾರು 8 ದಿವಸಕ್ಕೆ ಅದು ಹಾಫ್ ಆಗುತ್ತೆ. ಇವತ್ತು ಅದನ್ನು ನಾವು ಮೆಜರ್ ಮಾಡೋದನ್ನು ಮಿಲಿಕ್ಯೂರಿ ಅನ್ನೋ ಒಂದು ಪ್ರಮಾಣದಲ್ಲಿ ಮೆಜರ್ ಮಾಡ್ತೀವಿ. 10 ಮಿಲಿಕ್ಯೂರಿ ಈ ಸೋಮವಾರ ನನ್ನ ಹತ್ರ ಇದೆ ಅಂದರೆ ಮುಂದಿನ ಸೋಮವಾರಕ್ಕೆ ಅದು ಉಪಯೋಗಿಸ್ಲಿ ಬಿಡ್ಲಿ 5 ಮಿಲಿಕ್ಯೂರಿ ಆಗುತ್ತೆ. ಹಾಗೆ ನಾವು ಗಂಟೆ ಹಾಫ್ ಲೈಫ್ ಇರಬೇಕಾದ್ರೆ ಅದು ಮಧ್ಯರಾತ್ರಿ ಸೈಕ್ಲೋಟ್ರಾನಲ್ಲಿ ಮ್ಯಾನುಫ್ಯಾಕ್ಚರ್ ಆಗುತ್ತೆ. ಬೆಂಗಳೂರಲ್ಲಿ 2 ಸೈಕ್ಲೋಟ್ರಾನ್ ಇದೆ, ಅಲ್ಲಿ ಮ್ಯಾನುಫ್ಯಾಕ್ಚರ್ ಆಗಿ ಅಲ್ಲಿಂದ ಒಂದು 50 ಕಡೆ ಪ್ಲೇಸಿಗೆ ಅವ್ರು ಮಧ್ಯರಾತ್ರಿ ಟ್ರಾನ್ಸ್ಪೋರ್ಟ್ ಮಾಡಿ ಸಪ್ಲೈ ಮಾಡ್ತಾರೆ. ಈಗ ನೀವು ಪೆಟ್ ಸಿ ಟಿ ಯಾವ್ದಾರ ಕ್ಯಾನ್ಸರ್ ಪೇಷಂಟ್ಸ್ಗೆ ಪೆಟ್ ಸಿ ಟಿ ಮಾಡಿಸ್ತಾರೆ ಅನ್ನೋದೊಂದು ಕೇಳಿರ್ತಾರೆ ಸುಮಾರು ಜನ. ಆವಾಗ ಬೆಳಗ್ಗೆ ಹೊತ್ತು ಅಪಾಯಿಂಟ್ಮೆಂಟ್ ಕೊಡ್ತೀವಿ ನಾವು, ಬೆಳಗ್ಗೆ 7 ಗಂಟೆಗೆ. ಯಾವ ವಿಧಾನದಲ್ಲಿ ಅದನ್ನು ಪ್ರೊಡ್ಯೂಸ್ ಮಾಡ್ತಾರೆ ಅದು ನಮ್ಮ ಹತ್ರ ಬರುತ್ತೆ. ಅದನ್ನು ನಾವು ಡೈರೆಕ್ಟ್ಲಿ ಆಸ್ ಈಸ್ ಇಂಜೆಕ್ಷನ್ ಕೊಡ್ಬೋದು ಅಥವಾ ನೆಕ್ಸ್ಟ್ ಸ್ಲೈಡ್. ಸೊ ಮೆಜಾರಿಟಿ ಇಂಜೆಕ್ಷನ್ ಮೂಲಕ ಕೊಡ್ತೀವಿ, ಬಟ್ ಬೇರೆ ಬೇರೆ ವಿಧಾನದಲ್ಲಿ, ಫಾರ್ ಎಕ್ಸಾಂಪಲ್ ಕೂಡಿಸ್ಬಹುದು ಅಥವಾ ಇನ್ಹೇಲ್ ಮಾಡಿಸ್ಬೋದು, ವಿಧಾನದಲ್ಲಿ ಅಡ್ಮಿನಿಸ್ಟರ್ ಮಾಡ್ಬೋದು. ಆಮೇಲೆ ಒಂದು ಸ್ಕ್ಯಾನರ್ ಮೆಷಿನ್ ಇರುತ್ತೆ. ನಮ್ಮದು 2 ಸ್ಕ್ಯಾನಿಂಗ್ ಟೈಪ್ಸ್ ಇರುತ್ತೆ. ಇದರೊಳಗೆ ನಾವು ಥೈರಾಯ್ಡು, ಹಾರ್ಟು, ಕಿಡ್ನಿ, ಬ್ರೈನು, ಲಿವರು ಆ ಥರದ್ದೊಂದು ಸ್ಪೆಷಲ್ ಸ್ಕ್ಯಾನ್ಸ್ಗಳನ್ನು ಮಾಡ್ತೀವಿ. ಬೇರೆ ಬೇರೆ ಆರ್ಗನ್ಸಿಗೆ ಸ್ಕ್ಯಾನ್ ಮಾಡಬೇಕಾದ್ರೆ ಬೇರೆ ಬೇರೆ ಸಬ್ಸ್ಟೆನ್ಸಸ್ಸನ್ನು ಉಪಯೋಗಿಸ್ತೀವಿ. ಕೇಸಸ್ಸಲ್ಲಿ ಯಾವಾಗ ಕನ್ವೆನ್ಷನಲ್ CT ಸ್ಕ್ಯಾನ್ ಆಗಲಿ, ಕನ್ವೆನ್ಷನಲ್ ಆಂಜಿಯೋಗ್ರಾಮ್ ಆಗಲಿ, ಕನ್ವೆನ್ಷನಲ್ ಎಕೋಕಾರ್ಡಿಯೋಗ್ರಾಮಲ್ಲಿ ಏನು ಇನ್ಫಾರ್ಮೇಷನ್ ಸಿಗೋದಿಲ್ವೋ ಅದು ನಮ್ಮ ಸ್ಕ್ಯಾನ್ಗಳಲ್ಲಿ ಸಿಗುತ್ತೆ. ನೆಕ್ಸ್ಟ್ ಸ್ಲೈಡ್. ಸೊ ಪ್ರಮುಖವಾಗಿ ಥೈರಾಯ್ಡ್ ತೊಂದರೆಗಳಲ್ಲಿ, ಹಾರ್ಟ್ ತೊಂದರೆಗಳಲ್ಲಿ, ಕಿಡ್ನಿ ಮತ್ತು ಕ್ಯಾನ್ಸರ್ ಡಯಾಗ್ನೋಸಿಸ್ ಟ್ರೀಟ್ಮೆಂಟ್ಸಲ್ಲಿ ಮತ್ತು ಬೇರೆ ಬೇರೆ ಕೆಲವು ಅಂತ 3 ವಿಧಾನ ಮಾಡ್ತೀವಿ. ಹೈಪೋಥೈರಾಯ್ಡಿಸಮ್ ಅಂದರೆ ಥೈರಾಯ್ಡ್ ಗ್ಲ್ಯಾಂಡ್ ಕಡಿಮೆ ಕೆಲಸ ಮಾಡೋದು. ಅಲ್ಲಿ ಅಸೆ ಎಲ್ಲ ಕಡೆ ಸಿಕ್ಕಿರೋದ್ರಿಂದ ನ್ಯೂಕ್ಲಿಯರ್ ಮೆಡಿಸಿನ್ ಸ್ಕ್ಯಾನ್ಗಳದ್ದು ಅವಶ್ಯಕತೆ ಇತ್ತು. ಇದು ಪ್ರಿವೆಂಟಬಲ್ ಕಾಸ್ ಆಫ್ ಡಿಮೆನ್ಷಿಯಾ, ಮಕ್ಕಳು ಬೆಳವಣಿಗೆ ಆಗ್ತಾ ಇರಲಿಲ್ಲ, ಕುಳ್ಳಿಗಿರೋರು, ಸ್ಕೂಲಿಂಗ್ ಪರ್ಫಾರ್ಮೆನ್ಸ್ ಆಗ್ತಾ ಇರಲಿಲ್ಲ. ಅಂಥ ಕೇಸಲ್ಲಿ ನಮ್ಮ ನ್ಯೂಕ್ಲಿಯರ್ ಮೆಡಿಸಿನ್ ತುಂಬ ಪ್ರಮುಖವಾದ ರೋಲ್ ವಹಿಸ್ತಿತ್ತು. ಥೈರಾಯ್ಡ್ ನೋಡಿಲ್ ಆಗುತ್ತೆ ಎಷ್ಟು ಸರ್ತಿ. ಸಣ್ಣ ಮಕ್ಕಳಲ್ಲಿ ಆಗುವಂಥ ಥೈರಾಯ್ಡ್ ನೋಡಿಲಲ್ಲಿ ಕ್ಯಾನ್ಸರ್ ಚಾನ್ಸಸ್ ಜಾಸ್ತಿ. ಸೊ ಅಂಥ ಸಣ್ಣ ಮಕ್ಕಳಲ್ಲೂ ಹೈಪರ್ ಥೈರಾಯ್ಡಿಸಮು ಆಗುತ್ತೆ, ಹೈಪೋಥೈರಾಯ್ಡಿಸಮು ಆಗುತ್ತೆ, ಥೈರಾಯ್ಡ್ ಕ್ಯಾನ್ಸರು ಆಗುತ್ತೆ. ಸೊ ಯಾವುದೇ ಏಜು ಇಮ್ಯೂನ್ ಇಲ್ಲ, ಅಂದರೆ ನಂಗೆ ರೋಗ ಬರೋದ್ರಲ್ಲಿ. ನೆಕ್ಸ್ಟ್ ಸ್ಲೈಡ್. ಇದು ಯೂಶಲಿ ಆಪರೇಷನ್ ಮಾಡ್ತಾರೆ ಟೆಸ್ಟಲ್ಲಿ. ಈಗ ಎಲ್ರಿಗೂ ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ. ಈಗ ಆಂಜಿಯೋಗ್ರಾಮು, ಕರೋನರಿ ಆಂಜಿಯೋಗ್ರಾಮ್ ಎಲ್ಲ ಕಡೆ ಅವೈಲೇಬಲ್ ಇದೆ. ಬಟ್ ಈಗೊಂದು 10 ವರ್ಷದ ಮುಂಚಿನವರೆಗೂ ನ್ಯೂಕ್ಲಿಯರ್ ಮೆಡಿಸಿನ್ ವಾಸ್ ದ ಫಸ್ಟ್ ಇನ್ವೆಸ್ಟಿಗೇಷನ್ ಆಫ್ ಚಾಯ್ಸ್. ಈ 3 ಪ್ಲೇನಲ್ಲಿ ಸ್ಟಡಿ ಮಾಡ್ತೀವಿ. ಇದನ್ನು ಶಾರ್ಟ್ ಆಕ್ಸಿಸ್ ಅಂತೀವಿ. ಇದು ಹಾರ್ಟ್ದು ಮೇಜರ್ ಲೆಫ್ಟ್ ವೆಂಟ್ರಿಕಲ್, ಎಡಗಡೆ ಹೃತ್ಕುಕ್ಷಿ ಅಂತೀವಲ್ಲ ಅದು. ಅದರೊಳಗೆ ಬ್ಲಡ್ ಟಿಶ್ಯೂ ಪರ್ಫ್ಯೂಷನ್ ಹೇಗಿದೆ ಅಂತ ನೋಡ್ತೀವಿ. ಇದು ಅದನ್ನೇ ಬೇರೆ ಬೇರೆ ಪ್ಲೇನಲ್ಲಿ. ನೆಕ್ಸ್ಟ್ ಸ್ಲೈಡ್. ಸೊ ಆ ಹಾರ್ಟಿಗೆ ಬ್ಲಡ್ ಫ್ಲೋ ಡ್ಯೂರಿಂಗ್ ಸ್ಟ್ರೆಸ್ ಹೆಂಗಿದೆ, ಡ್ಯೂರಿಂಗ್ ರೆಸ್ಟ್ ಹೆಂಗಿದೆ ಅಂತ ಟೆಸ್ಟ್ ಮಾಡಿ. ಡ್ಯೂರಿಂಗ್ ಸ್ಟ್ರೆಸ್, ಡ್ಯೂರಿಂಗ್ ರೆಸ್ಟು ಹಾರ್ಟಿಗೆ ಬ್ಲಡ್ ಫ್ಲೋ ಚೆನ್ನಾಗಿದೆ. ನೆಕ್ಸ್ಟ್ ಸ್ಲೈಡ್. ಕೆಲವರಲ್ಲಿ ಈ ಥರ ಇಸ್ಕಿಮಿಯಾ ಆಗುತ್ತೆ. ಡ್ಯೂರಿಂಗ್ ಸ್ಟ್ರೆಸ್ ಸ್ಟೇಟ್ ಬ್ಲಡ್ ಫ್ಲೋ ಕಡಿಮೆ ಆಗುತ್ತೆ, ಯಾವುದೋ ಕಡಿಮೆ ಆಗಿದೆ ಅಂತ. ಸೊ ಇಲ್ಲಿ ಡ್ಯೂರಿಂಗ್ ಸ್ಟ್ರೆಸ್ ಸ್ಟೇಟ್ ಇಲ್ಲಿ ಕಡಿಮೆ ಆಗಿದೆ ನೋಡಿ, ಅದು ರೆಸ್ಟಿಂಗ್ ಸ್ಟೇಜಲ್ಲಿ ಇಂಪ್ರೂವ್ ಆಗಿದೆ. ಸೊ ಈ ಪೇಷಂಟ್ಸಿಗೆ ಇಸ್ಕಿಮಿಯಾ ಇದೆ. ಇಲ್ಲ ಅಂದರೆ ಅಂಥ ಪೇಷಂಟ್ಸಲ್ಲಿ ಬೈಪಾಸ್ ಮಾಡಿಸಿದ್ರೆ ಅಥವಾ ಸ್ಟೆಂಟ್ ಮಾಡಿದ್ರೆ ಏನೂ ಪ್ರಯೋಜನ ಆಗಲ್ಲ. ಸೊ ಬೈಪಾಸ್ ಆ ಥರ ಪೇಷಂಟ್ಸಲ್ಲಿ ಇಸ್ ಎ ರಿಸ್ಕ್ ಅವ್ರಿಗೆ. ಇನ್ನು ಕಿಡ್ನಿ ಸ್ಕ್ಯಾನಲ್ಲಿ ಮಕ್ಕಳಲ್ಲಿ ಎಷ್ಟೊತ್ತು ಕೇಸಸಲ್ಲಿ ನೀರು ತುಂಬಿಕೊಂಡಿರುತ್ತೆ, ಅದಕ್ಕೆ ಬ್ಲಾಕ್ ಇದೆಯಾ, ಆಪರೇಷನ್ ಬೇಕಾ, ಅಬ್ಸರ್ವೇಷನ್ ಮಾಡ್ಬೋದಾ, ಅಥವಾ ದೊಡ್ಡವರಲ್ಲೂ ಅಷ್ಟೇ ಹೈಡ್ರೋನೆಫ್ರೋಸಿಸ್ ಅಂತ ಹೇಳ್ತಾರೆ. ಅಲ್ಟ್ರಾಸೌಂಡ್ ಸ್ಕ್ಯಾನ್ ಮಾಡಿರ್ತಾರೆ, ಏನೋ ಸ್ವಲ್ಪ ಕಿಡ್ನಿ ಊದ್ಕೊಂಡಿದೆ, ನೀರು ತುಂಬಿಕೊಂಡಿದೆ, ಅದು ಯಾಕೆ ಅಂದರೆ ಯೂಶಲಿ ಏನಾದ್ರು ಬ್ಲಾಕ್ ಇದೆಯಾ ಅಂತ ನೋಡಬೇಕು. ಬ್ಲಾಕ್ ಅದೇ. ಸೊ ಇದು ಒಂದು ಸಣ್ಣ ಮಗು. ಈ ಸ್ಕ್ಯಾನು ಬಹಳ ಕಾಮನ್ಲಿ ಮಕ್ಕಳಲ್ಲಿ ಡಿಟೆಕ್ಟ್ ಮಾಡ್ತೀವಿ. ಮುಂಚಿನ ಕಾಲದಲ್ಲಿ ವಯಸ್ಸಾದ ಮೇಲೆ ಒಂದು ಕಿಡ್ನಿ ನಾನ್ ಫಂಕ್ಷನಲ್ ಆಗಿ ಡಿಟೆಕ್ಟ್ ಆಗ್ತಿತ್ತು. ಈಗ ಅಲ್ಟ್ರಾಸೌಂಡ್ ಸ್ಕ್ಯಾನಲ್ಲಿ ಆ್ಯಂಟಿನೇಟಲಿನೇ ಪ್ರೆಗ್ನೆಂಟ್ ಇರೋ ಅದರೊಳಗೆ ಬ್ಲಡ್ ಫ್ಲೋನು ಕಡಿಮೆ ಇದೆ, ಅದರೊಳಗೆ ಕರ್ವ್ ಗ್ರ್ಯಾಜುಲಿ ಅಪ್ಸ್ಲೋಪಿಂಗ್ ಇದೆ, ಡಿಲೇಡಲ್ಲೂ ಕ್ಲಿಯರ್ ಆಗಿಲ್ಲ. ಇದು ಇದನ್ನು ಅಬ್ಸ್ಟ್ರಕ್ಟೆಡ್ PUJ ಅಂತ ಕೆಲಸ ಮಾಡ್ತಿದ್ಯೋ ಇಲ್ವೋ ಗೊತ್ತಿಲ್ಲ, ಕಲ್ ತೆಗಿಬೇಕೋ ಅಥವಾ ಕಿಡ್ನಿನೇ ಸ್ಯಾಕ್ರಿಫೈಸ್ ಮಾಡಬೇಕೋ ಅಡಲ್ಟ್ಸಲ್ಲಿ.
ಸೊ ಅಂಥ ಕೇಸು ಸ್ಪೋರ್ಟ್ಸ್ ಇಂಜುರೀಸು, ಆರ್ಥೋಪೆಡಿಕ್ ಇಂಜುರೀಸು, ಕ್ಯಾನ್ಸರ್ ಸ್ಪ್ರೆಡ್ ಆಗಿರೋದು ಅದನ್ನೆಲ್ಲ ನೋಡಲಿಕ್ಕೆ ಕೆಲವರಲ್ಲಿ ರಕ್ತ ಬರ್ತಾ ಇರುತ್ತೆ. ಅದನ್ನು ಮೆಕ್ಕೆಲ್ ಸ್ಕ್ಯಾನ್ ಅನ್ನೋದ್ರ ಅಡ್ವಾಂಟೇಜ್ ಏನು ಅಂತ ಹೇಳಿದ್ರೆ, ಈಗ ಸಿ ಟಿ ಸ್ಕ್ಯಾನ್ಗೂ ಪೆಟ್ ಸಿ ಟಿಗೂ ಏನು ವ್ಯತ್ಯಾಸ ಅಂತ ಹೇಳಿದ್ರೆ, ನೆಕ್ಸ್ಟ್ ಲೈಫ್ ಈಗ ಯಾವುದೇ ಡಾಕ್ಟ್ರಿಗೂ ನಮಗೆ ನಾನು ಆವಾಗಲೇ ಹೇಳಿದೆ, ಸ್ಟ್ರಕ್ಚರಲ್ ಇನ್ಫಾರ್ಮೇಷನ್ನು ಬೇಕು, ಫಂಕ್ಷನಲ್ ಇನ್ಫಾರ್ಮೇಷನ್ನು ಬೇಕು. ಬರೀ ಸ್ಟ್ರಕ್ಚರಲ್ ಇನ್ಫಾರ್ಮೇಷನ್ ಸಿಗುತ್ತೆ. ಮತ್ತು ನಾವು ಬೇರೆ ಬೇರೆ ರೇಡಿಯೋ ಟ್ರೇಸರ್ಸ್ ಉಪಯೋಗಿಸ್ತೀವಿ. ಫಾರ್ ಎಕ್ಸಾಂಪಲ್ ಮೋಸ್ಟ್ ಕಾಮನ್ಲಿ ಉಪಯೋಗಿಸೋ ರೇಡಿಯೋ ಟ್ರೇಸರ್ ಗ್ಲೂಕೋಸ್. ಸೊ ಗ್ಲೂಕೋಸ್ ಉಪಯೋಗಿಸಿದಾಗ ಅದು ಮೆಟಬಾಲಿಕಲಿ ಆಕ್ಟಿವ್ ಇದೆ. ಇದು ಪ್ಯಾಂಕ್ರಿಯಾಸ್, ಇದು ನಾನು ಹೇಳ್ತಿದ್ದೀನಿ, ಸೊ ನಂಬ್ಕೊಳ್ಳಿ. ಸೊ ನೀವು ಯಾರು ಅಡ್ವಾನ್ಸ್ ಆದಾಗ ಇದು ಪೆಟ್ ಟೆಕ್ನಾಲಜಿ 1950ರಲ್ಲೇ ಡೆವಲಪ್ ಆಗಿತ್ತು. ಇನ್ಫ್ಯಾಕ್ಟ್ ಸಿ ಟಿ ಸ್ಕ್ಯಾನ್ 1970ರಲ್ಲಿ ಡೆವಲಪ್ ಆಯಿತು. ಸೊ ಪೆಟ್ ಸ್ಕ್ಯಾನ್ ಸಿ ಟಿಗಿಂತಲೂ ಮುಂಚೆನೇ ಡೆವಲಪ್ ಆಗಿತ್ತು. ಆದರೆ ನಮಗೆ ಆವಾಗ ಒಂದು ಸ್ಕ್ಯಾನ್ ಮಾಡಲಿಕ್ಕೆ, ಒಂದು ಬ್ರೈನ್ದು ಒಂದು ಸ್ಲೈಸ್ ತೊಗೊಳಕ್ಕೆ 1 ಗಂಟೆ ತೊಗೊಳ್ಳೋದು, 5 ನಿಮಿಷ ಸಾಕು. ಸ್ಕ್ಯಾನ್ ಆಗಿ ಪೇಷಂಟ್ ಹೊರಗಡೆ ಬರ್ತಿದ್ದಂಗೆ ಇಮೇಜ್ ಡೆವಲಪ್ ಆಗಿರೋದು, ಅಷ್ಟು ಅಡ್ವಾನ್ಸ್ ಆಗಿದೆ. ಅಷ್ಟು ಕಾಂಟ್ರಾಸ್ಟ್ ಅಂತ ಹೇಳಿದ್ರೆ, ಈಗ ನಿಮಗೆ ಬೆಳಗಿನ ಹೊತ್ತು ನೀವು ಈ ರೋಡಲ್ಲಿ ಹೋಗ್ತಾ ಇದ್ದೀರಾ. ಸೊ ಮಧ್ಯಾಹ್ನ ಹೋಗ್ತಾ ಇದ್ರೆ 12 ಗಂಟೆಗೆ ಒಂದು 2-3 ಕಿಲೋಮೀಟ್ರಿಂದನೂ ಯಾವುದೋ ಬೈಕ್ ಬರ್ತಾ ಇರೋದು ಕಾಣಿಸುತ್ತೆ. ಆದರೆ ಬೆಳಗಿನ ಜಾವ ಆ್ಯಂಡ್ ಕಾಂಟ್ರಾಸ್ಟ್ ಅಂದರೆ ನಾರ್ಮಲಿ ಉಪಯೋಗಿಸೋದು ಒಳಗೆ ಹೋಗ್ತಿದ್ದಂಗೆ ತಲೆಯಿಂದ ಕಾಲವರೆಗೆ ಸಿ ಟಿ ಸ್ಕ್ಯಾನ್ ಆಗುತ್ತೆ, ಹೊರಗೆ ಬರ್ತಿದ್ದಂಗೆ ಅವ್ರದ್ದು ಪೆಟ್ ಸ್ಕ್ಯಾನ್ ಆಗುತ್ತೆ, ಅವ್ರು ಇಳಿತಿದ್ದಂಗೆ ನಮ್ಗೆ ಇಮೇಜ್ ಇರುತ್ತೆ. ಸೊ ಅಡ್ವಾಂಟೇಜ್ ಆಫ್ ಪೆಟ್ ಸಿ ಟಿ ಓವರ್ ಕನ್ವೆನ್ಷನಲ್ ಸಿ ಟಿ ಏನು ಅಂದರೆ, ಇಟ್ ಇಸ್ ಮಚ್ ಹೈಯರ್ ಸೆನ್ಸಿಟಿವಿಟಿ. ಸೊ ಟು ಡಿಟೆಕ್ಟ್ ಟ್ಯೂಮರ್, ಅಂದರೆ ಪ್ರೈಮರಿ ಟ್ಯೂಮರ್ ಮತ್ತು ಕ್ಯಾನ್ಸರ್ಗಳು ಎಲ್ಲೋ ಒಂದು ಕಡೆ ಹುಟ್ಟತ್ತೆ ಮತ್ತು ಬೇರೆ ಕಡೆ ಸ್ಪ್ರೆಡ್ ಆಗುತ್ತೆ. ಈ ಪೇಷಂಟು ಇವ್ರಿಗೆ ಬೆನ್ನು ನೋವು ಅಂತ ಹೋಗಿದ್ರು, ಅವ್ರಿಗೆ ಎಕ್ಸ್ರೇ ತೆಗೆದ್ರು, ಎಕ್ಸ್ರೇನಲ್ಲಿ ಬೆನ್ನು ಮೂಳೆನಲ್ಲಿ ತೊಂದರೆ ಇತ್ತು. ನೆಕ್ಸ್ಟು MRI ಮಾಡಿಸಿದ್ರು. MRI ಮಾಡಿ ಜನರಲ್ ಫಿಸಿಷಿಯನ್ನು ಬರೀ MBBS ಲೆವೆಲ್ ಅವ್ರಿಗೆ ಇನ್ನೂ ಸರಿಯಾಗಿ ಬೇರೆ ಬೇರೆ ಟ್ರೇಸರ್ಸ್ ಇದೆ. ಕೆಲವು ಟ್ಯೂಮರ್ಸ್ಗಳು, ಫಾರ್ ಎಕ್ಸಾಂಪಲ್ ಪ್ರಾಸ್ಟೇಟ್ ಕ್ಯಾನ್ಸರು, ಕೆಲವು ನ್ಯೂರೋಎಂಡೋಕ್ರೈನ್ ಟ್ಯೂಮರ್ಸ್ ಅಂತೀವಿ, ಇವೆಲ್ಲ ಮುಂಚೆ ಡಯಾಗ್ನೋಸೇ ಆಗ್ತಿರಲಿಲ್ಲ. ಅವಕ್ಕೆ ಸ್ಪೆಸಿಫಿಕ್ ಟ್ರೇಸರ್ಸ್ಗಳು ಬಂದು, ಸ್ಪೆಸಿಫಿಕ್ ಟ್ರೇಸರ್ಸಲ್ಲಿ ನಾವು ಪ್ರೈಮರಿ ಟ್ಯೂಮರ್ನು ಎವ್ಯಾಲ್ಯೂಯೇಟ್ ಮಾಡ್ತೀವಿ. ಡಿಸ್ಟೆನ್ಸ್ ಸ್ಕ್ಯಾನಲ್ಲಿ ನಿಮಗೆ ಸಿ ಟಿ ಸ್ಕ್ಯಾನಲ್ಲಿ ಸಿಗೋ ಅಂಥ ಎಲ್ಲ ಇನ್ಫಾರ್ಮೇಷನು ಸಿಗುತ್ತೆ. ಇನ್ಫ್ಯಾಕ್ಟ್ ಇದರಲ್ಲಿರೋ ಸಿ ಟಿ ಈ ಸುಪೀರಿಯರ್ ಟು ಸ್ಟ್ಯಾಂಡಲೋನ್ ಸಿ ಟಿ ಆಲ್ಸೋ. ಸಿ ಟಿ ಅಬ್ಡಾಮೆನ್ ರೀಜನಲ್ಲೇ 12-13 ಸಾವಿರ ಆಗುತ್ತೆ. ಹೋಲ್ ಬಾಡಿ ಸಿ ಟಿ ಮಾಡ್ಸೋಕೆ ಹೋದರೂ ಎಷ್ಟೋ ಕಡೆ 20-25 ಸಾವಿರನೇ ಆಗುತ್ತೆ. ನೆಕ್ಸ್ಟ್ ರೇಡಿಯೇಷನ್ ಎಕ್ಸ್ಪೋಜರ್. ನಮ್ಮ ಎಲ್ಲ ಇನ್ವೆಸ್ಟಿಗೇಷನ್ಸಲ್ಲಿ ನ್ಯೂಕ್ಲಿಯರ್ ಮೆಡಿಸಿನ್ನಿಂದ ಸಿಗುವಂಥ ರೇಡಿಯೇಷನ್ ಎಕ್ಸ್ಪೋಜರು ಕನ್ವೆನ್ಷನಲ್ ಸಿ ಟಿ ಸ್ಕ್ಯಾನ್ಗಿಂತ ಸಿಗೋ ಎಕ್ಸ್ಪೋಜರ್ಗಿಂತ ಕಡಿಮೆ. ಫಾರ್ ಎಕ್ಸಾಂಪಲ್ ಫೋಲ್ ಬಾಡಿ ಪೆಟ್ ಸಿ ಟಿನಲ್ಲಿ ನಾವು 10 ಮಿಲಿಕ್ಯೂರಿ FDG ಅಂತ ಅಡ್ಮಿನಿಸ್ಟ್ರ್ ಮಾಡಿದ್ರೆ ಪೇಷಂಟಿಗೆ 1-2 ಮಿಲಿಸೀವರ್ಟ್ ಅನ್ನೋದು ರೇಡಿಯೇಷನ್ ಎಕ್ಸ್ಪೋಜರ್ದು ಒಂದು ಯೂನಿಟ್, ಅಷ್ಟು ರೇಡಿಯೇಷನ್ ಎಕ್ಸ್ಪೋಜರ್ ಸಿಗುತ್ತೆ. ಆದರೆ ಹೋಲ್ ಬಾಡಿ ಸಿ ಟಿಯಿಂದ 9 ಮಿಲಿಸೀವರ್ಟ್ ರೇಡಿಯೇಷನ್ ಸಿಗುತ್ತೆ. ಸೊ ಆಲ್ಮೋಸ್ಟ್ 9 ಟೈಮ್ಸ್ ಡಿಫರೆನ್ಸ್ ಇದೆ. ಎಲ್ಲ ರೇಡಿಯೇಷನ್ ಎಕ್ಸ್ಪೋಜರಿಂದ ಕ್ಯಾನ್ಸರ್ ಆಗುತ್ತಾ? ಖಂಡಿತ ಇಲ್ಲ. ಸುಮ್ಮನೆ ಮಾಡಿಸಿದ್ರೆ ಆಗುತ್ತಾ? ಸುಮ್ಮನೆ ಸಿ ಟಿ ಸ್ಕ್ಯಾನ್ ಮಾಡಿಸಿದ್ರೆ ಆಗಬಹುದೋ ಏನೋ ಗೊತ್ತಿಲ್ಲ. ಸೊ ಮಾಡೆಲ್ಸ್ ಏನಿದೆ, ಲೀನಿಯರ್ ನೋ ಥ್ರೆಶೋಲ್ಡ್ ಮಾಡೆಲ್ ಅಂತ ಹೇಳ್ತೀವಿ. ಅಂದರೆ ಎನಿ ಎಕ್ಸ್ಪೋಜರ್ ಕ್ಯಾನ್ ಲೀಡ್ ಟು ಕ್ಯಾನ್ಸರ್, ನೋ ಡೋಸ್ ಇಸ್ ಸೇಫ್ ಡೋಸ್ ಅಂತ. ಅಂದರೆ ಅವರು ದೊಡ್ಡ ಸುಳ್ಳು. ಒಂದು 200 ಸರ್ತಿ ಬಂದರೆ ಕ್ಯಾನ್ಸರ್ ಬರ್ಬೋದಾ? ಗೊತ್ತಿಲ್ಲ. 200 ಸರ್ತಿ ಸಿ ಟಿ ಸ್ಕ್ಯಾನ್ ಯಾರು ಮಾಡಿಸ್ತಾರೆ? ಈ ಸ್ಕ್ಯಾನಿಂಗು. ಸೊ ಇದು ಮಚ್ ಸುಪೀರಿಯರ್ ಟು ಓನ್ಲಿ ರೀಜನಲ್ ಸ್ಕ್ಯಾನ್ಸ್. ನೆಕ್ಸ್ಟು ಆನ್ ಮ್ಯಾನೇಜ್. ದಿಸ್ ಇಸ್ ಮೋರ್ ಇಂಪಾರ್ಟೆಂಟ್. ಓವರ್ ಆಲ್ ಅಪ್ಸ್ಟೇಜಿಂಗ್ ಹ್ಯಾಪನ್ಸ್ ಇನ್ 25-30%. ಅಂದರೆ 3 ನ್ಯೂರೋಎಂಡೋಕ್ರೈನ್ ಕ್ಯಾನ್ಸರ್ಸಲ್ಲಿ ಕೀಮೋಥೆರಪಿ ಯೂಸ್ ಆಗಲ್ಲ. ಸೊ ಅಷ್ಟು ಟೈಮ್ ನಾನು ಬೆಂಗಳೂರಲ್ಲಿ ಶುರು ಮಾಡಿದ್ದೆ, ಇಡೀ ದೇಶಕ್ಕಿಂತ ಹೆಚ್ಚು ಕಡಿಮೆ. ಸೊ ಈಗ ಮೈಸೂರಲ್ಲಿ ಇಸ್ ದ ಲಾರ್ಜೆಸ್ಟ್ ಸೆಂಟರ್. ಈಗ ಮೈಸೂರಲ್ಲಿ ಡಯಾಗ್ನೋಸ್ಟಿಕ್ಸಿಗೆ ಇಲ್ಲಿ ನಮ್ಮದು ನೆಕ್ಸ್ಟ್ ಸಿ ಟಿ, ಪೆಟ್ ಸಿ ಟಿ, MRI, ಗಾಮಾ ಕ್ಯಾಮರಾ, ಡೆಕ್ಸಾ, ಮ್ಯಾಮೋಗ್ರಾಮ್, ಎಕೋ, ECG ಎಲ್ಲ ಅವೆಲ್ಲ ಅವಾಯ್ಡ್ ಮಾಡ್ತೀವಿ. ಮಾಡಿಸ್ತೀರಾ 3 ವೇಸಲ್ಲಿ ಇದೆಯಲ್ಲ, 3 ವೇಸಲ್ಲಿ ಯಾವುದಕ್ಕೆ ಫಸ್ಟ್ ಮಾಡಿಸಿದ್ರೆ ಉಪಯೋಗ, ಯಾವುದಕ್ಕೆ ಮಾಡಿಸಿದ್ರೆ ಉಪಯೋಗ, ಆ ಇನ್ಫಾರ್ಮೇಷನ್ ನಮ್ಮ ಸ್ಕ್ಯಾನರ್ ಸಿಗುತ್ತೆ. ಅದೇ ಎಲ್ಲ ಕಡೆ ಅವೈಲಬಲ್ ಇಲ್ಲ, ಅದಕ್ಕೆ ಸ್ವಲ್ಪ ಅಂಡರ್ ಇರುತ್ತೆ. ಡಾಕ್ಟ್ರಿಗೆ ಹೇಳಿಲ್ಲ, ಮತ್ತೆ ಬೇರೆ ನಿಮ್ಮ ಥರ 10 ಪೇಷಂಟ್ಸ್ ಬಂದರೆ ಏನು ಅಂತ ಗೊತ್ತಿಲ್ಲ. ಬಹಳ ನಮಸ್ಕಾರ. ಡಾಕ್ಟರ್ ಮುರಳಿ ಆರ್ ನಾಡಿಗ್ ಅವರು ಅತ್ಯುತ್ತಮವಾದಂಥ ಮೆಸೇಜಸ್, ಇನ್ಫಾರ್ಮೇಷನ್ಸ್ ನಮಗೆ ಎಜುಕೇಟಿವ್ ಆಗಿ ಇವತ್ತಿನ ದಿವಸ ಒದಗಿಸಿಕೊಟ್ಟಿದ್ದಾರೆ. ಡಾಕ್ಟರ್ ಮುರಳಿ ಅವರನ್ನು ಇವತ್ತಿನ ದಿವಸ ನಮ್ಮಲ್ಲಿ ಬರಮಾಡಿಕೊಳ್ಳಿಕ್ಕೆ ಇನ್ನೊಂದು ಮುಖ್ಯ ಕಾರಣ ನಮ್ಮ ಶ್ರೀ KN ಕೃಷ್ಣಪ್ರಸಾದ್ ಸರ್ ಅವರು.
ಅವರು ಡಾಕ್ಟರ್ ಮುರಳಿ ಆರ್ ನಾಡಿಗ್ ಅವರು ನನಗೆ 1995 ಅಲ್ವಾ ಆವಾಗಿಂದ ಪರಿಚಯ ಗೊತ್ತಿರೋರು ಬೇಕಾದ ಸ್ನೇಹಿತರು. ಶ್ರೀರಾಮಕೃಷ್ಣ ಸ್ಟೂಡೆಂಟ್ಸ್ ಅಂತ ನಾನು ಅವಾಗ ಹೇಳ್ತಿದ್ದೀನಿ. ನಾನು ಇಂಥ ಹಾಸ್ಟೆಲ್ ಅದು ಬೆಂಗಳೂರಿನಲ್ಲಿ ಅಲ್ಲಿ ಇಟ್ಕೊಂಡು ನಮಗೆ ಅಂದರೆ ಶ್ರೀನಿವಾಸ್ ನಾಡಿಗ್ ಅವರು ಇವ್ರ ತಂದೆಯವರು ಅಲ್ಲಿದ್ದವರು. ರಾಮ್ ರಹಾಮೆ, ಡಾಕ್ಟರ್ KN ಶಂಕರ ಅವರು ಇವರ ನಮ್ಮ ಕೃಷ್ಣಪ್ರಸಾದ್ ಅವರ ಇವರು ಪದ್ಮಶ್ರೀ ಅವಾರ್ಡಿ ತುಂಬ ಗ್ರೇಟ್ ಸೈಂಟಿಸ್ಟ್ ಇಸ್ರೋ ಅವರು ಉದ್ಘಾಟನೆ ಮಾಡಿದ್ವಿ ಇದನ್ನ ನಮ್ಮ. ಸೊ ಹಾಗಾಗಿ ಮಾಡಿದ್ದು ಭಾಳ ಸಂತೋಷ. ಹಾಗಾಗಿ ಬರ್ತಾ ಇರಿ, ಇನ್ನು ಬೇರೆ ಬೇರೆ ಟಾಪಿಕಲ್ಲಿ ಮುಂದುವರಿತಾ ಹೋಗೋಣ. ಮತ್ತೆ ನಮ್ಮ ಇವತ್ತಿನ ಉಪಹಾರದ ವ್ಯವಸ್ಥೆಯನ್ನು ಡಾಕ್ಟರ್ ಮುರಳಿ ಅವರೇ ನೋಡ್ಕೊಂಡಿದ್ದಾರೆ. ಹಾಗಾಗಿ ಅವರಿಗೆ ಮತ್ತೊಮ್ಮೆ